ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ತಮ್ನಲನ್ನು ನೋಡಿರ್ಬೋದು. ಏನಪ್ಪ ಅಂದರೆ ತಮ್ನಲ್ನಲ್ಲಿ ಹೇಳಿರೋದು ನಿಜ. ಯಾಕಂದರೆ ಇವಾಗ ಯೂಟ್ಯೂಬ್ ಚಾನಲಲ್ಲಿ ಜಾಸ್ತಿ ವ್ಯೂಸ್ ಬರಲ್ಲ. ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಯೂಟ್ಯೂಬ್ ಚಾನಲಲ್ಲಿ. ಆಮೇಲೆ ಏನಪ್ಪ ಅಂದರೆ ವ್ಯೂಸ್ ಬರೋದು ಕಮ್ಮಿ. ಯಾಕಂದರೆ ನೀವು ಚಾನಲ್ ಮಾನಿಟೈಸ್ ಮಾಡಬೇಕಂದ್ರೆ ಸಬ್ಸ್ಕ್ರೈಬರ್ನ ಆರಾಮಾಗಿ ಗ್ರೋ ಮಾಡ್ಕೋಬೋದು. ಸಬ್ಸ್ಕ್ರೈಬರ್ ಈಜಿಲಿ ನಿಮ್ಗೆ ಆರಾಮಾಗಿ ಸಿಗ್ತಾರೆ, ಇಲ್ಲ ಅನ್ನಂಗಿಲ್ಲ. ಆದರೆ 4000 ವಾಚ್ ಟೈಮ್ ಏನಿದೆಯಲ್ಲ, ಇದನ್ನ ಕಂಪ್ಲೀಟ್ ಮಾಡೋದು ತುಂಬ ಕಷ್ಟ ಆಗಿದೆ. ಯಾಕಂದರೆ 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಇಲ್ಲ 3 ವರ್ಷ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಹೊಸ ಯೂಟ್ಯೂಬರ್ಸ್ ಯಾರು 2024ನೇ ಇಸ್ವಿಯಲ್ಲಿ ಯಾರು ಹೊಸದಾಗಿ ಯೂಟ್ಯೂಬನ್ನು ಚಾನಲ್ ಓಪನ್ ಮಾಡಿದ್ದೀರ, ದಯವಿಟ್ಟು ಅವರು ಈ ಪ್ಲಾಟ್ಫಾರ್ಮ್ನಿಂದ ಬ್ಯಾಕ್ಔಟ್ ಆಗೋಕ್ಕೆ ಪರವಾಗಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾನು ಕೂಡ ಈ ಯೂಟ್ಯೂಬ್ ಚಾನಲ್ನಿಂದ ಬಿಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ವ್ಯೂಸು ಬರಲ್ಲ, ಸುಮ್ಮನೆ ನಾವು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದರೆ ಪ್ರಯೋಜನ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇವಾಗ 2024ನೇ ಇಸ್ವಿಯಲ್ಲಿ ಏನಪ್ಪ ಅಂದರೆ ಕಾಂಪಿಟೇಷನ್ ಮಾತ್ರ ತುಂಬ ಜಾಸ್ತಿ ಆಗಿದೆ ಯೂಟ್ಯೂಬ್ ಚಾನಲಲ್ಲಿ. ಯಾವ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಕೂಡ ನೀವು ನೋಡ್ಬೋದು, ವ್ಯೂಸ್ ತುಂಬ ಕಮ್ಮಿನೇ ಬರ್ತಾಯಿದೆ. ಯಾಕಂದರೆ 1 ಮಿಲಿಯನ್ ಹೋಗ್ತಾಯಿತ್ತು ಅವ್ರ ಫಸ್ಟ್ ವ್ಯೂಸ್ ಎಲ್ಲ. ಇವಾಗ 10,000 ವ್ಯೂಸ್ ಬರೋದು ತುಂಬ ಕಷ್ಟ, 5,000ಕ್ಕೆ ವ್ಯೂಸ್ ಬರೋದು ತುಂಬ ಕಷ್ಟ ಆಗಿದೆ. ಯಾಕಂದರೆ ಯೂಟ್ಯೂಬ್ ಚಾನಲಲ್ಲಿ ಇವಾಗ ಕಾಂಪಿಟೇಷನ್ ಅನ್ನೋದು ತುಂಬ ಜಾಸ್ತಿ ಆಗಿದೆ. ಯೂಟ್ಯೂಬಲ್ಲಿ ಅಂತ ನಾನು ಹೇಳಲ್ಲ, ಯಾಕಂದರೆ ಪ್ರತಿಯೊಂದು ಪ್ಲಾಟ್ಫಾರ್ಮಲ್ಲೂ ಕೂಡ ಕಾಂಪಿಟೇಷನ್ ಅನ್ನೋದು ತುಂಬ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಏನಪ್ಪ ಅಂದರೆ ಯೂಟ್ಯೂಬ್ ಚಾನಲ್ನ ಕೈ ಬಿಡೋದು ತುಂಬ ಬೆಸ್ಟ್ ಅನ್ನಿಸ್ತಾ ಇದೆ ನನಗೆ. ಅಕಸ್ಮಾತ್ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಬೋದು. ಇಲ್ಲಾಂದರೆ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಯಾಕಂದರೆ ಎಲ್ಲರೂ ಪ್ರತಿಯೊಬ್ಬರು ಇದು ಇನ್ವೆಸ್ಟ್ಮೆಂಟ್ ಮಾಡದೇ ಇರೋವಂಥ ಪ್ಲಾಟ್ಫಾರ್ಮು. ಇದರಲ್ಲಿ ಅರ್ನಿಂಗ್ ಮಾಡೋದು ತುಂಬ ಸುಲಭ ಅಂಥೇಳಿ ಎಲ್ಲರೂ ಏನಪ್ಪ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಇದು ನಮಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ನಾವು ವಿಡಿಯೋ ಮಾಡಿ ಕೂಡ ಪ್ರಯೋಜನ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇವಾಗ ನಿಜ ಹೇಳೋರ್ಕಿಂತ ಸುಳ್ಳು ಹೇಳುವ ಜನಗಳಿಗೆ ತುಂಬ ಇಷ್ಟ. ಯಾಕಂದರೆ ಯಾವ್ಯಾವ ಥರನೂ ಯೂಟ್ಯೂಬನ್ನು ನೀವು ನೋಡ್ತೀರ, ಆದರೆ ನಾವು ಯೂಟ್ಯೂಬಲ್ಲಿ ಬರೋವಂಥ ಕಂಟೆಂಟನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ, ಆದರೆ ನೀವು ಸಪೋರ್ಟ್ ಮಾಡಲ್ಲ. ಅದರಿಂದ ನಮಗೆ ಪ್ರಯೋಜನ ಆಗಲ್ಲ. ಯಾಕಂದರೆ ಒಂದು ಏನಪ್ಪ ಅಂದರೆ ಪ್ರತಿಯೊಬ್ಬನ ಮನುಷ್ಯಂದು ಒಂದು ಕನಸಿರುತ್ತೆ. ಆ ಕನಸಿನ ಪ್ರಕಾರನೇ ಯೂಟ್ಯೂಬ್ ಚಾನಲ್ ಅನ್ನೋದನ್ನು ಒಂದು ಪ್ಲಾಟ್ಫಾರ್ಮನ್ನು ಆಯ್ಕೆ ಮಾಡ್ಕೊತಾರೆ. ಯೂಟ್ಯೂಬ್ ಚಾನಲ್ಗೆ ಮಾಡಬೇಕು, ನಾವು ಒಂದು ಯೂಟ್ಯೂಬರ್ ಆಗಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಆಯ್ಕೆ ಮಾಡಿಕೊಂಡೆ. ಬಟ್ ನನಗೇನು ಇದರಿಂದ ಲಾಭ ಅನ್ನಿಸ್ತಾ ಇಲ್ಲ. ಯಾಕಂದರೆ ನಾನು 1K ಸಬ್ಸ್ಕ್ರೈಬರ್ನ ಅಚೀವ್ ಮಾಡಿಕೊಂಡೆ, ಆದರೆ 4K ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ನನಗೆ ತುಂಬ ಕಷ್ಟ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನಾನು ಈ ಯೂಟ್ಯೂಬ್ ಚಾನಲ್ ಬೇಡ ಅಂತ ಕೈ ಬಿಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾವು ಡೈಲಿ ಕೂಲಿ ಮಾಡಿ ಬಂದು ಈ ವಿಡಿಯೋನ ಮಾಡ್ತೀನಿ. ಯಾಕಂದರೆ ನನ್ನ ಹತ್ರ ಟೈಮ್ ಇರಲ್ಲ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾನು ವ್ಯವಸಾಯ ಕೂಲಿ ಮಾಡಬೇಕು. ಸಾಯಂಕಾಲ 1 ಅವರ್ 2 ಅವರ್ ನನ್ನ ಹತ್ರ ಟೈಮ್ ಇರುತ್ತೆ. ಅಷ್ಟು ಟೈಮಲ್ಲಿ ನಾನು ವೀಡಿಯೋನ ಮಾಡಿ ಅಪ್ಲೋಡನ್ನು ಮಾಡ್ತೀನಿ. ಆದಷ್ಟು ಅಕಸ್ಮಾತ್ ನಿಮ್ಮ ಪ್ರೀತಿ ಯಾವ ಥರ 1K ಸಬ್ಸ್ಕ್ರೈಬರ್ ನನ್ನ ಪ್ರೀತಿ ತೋರಿಸಿದಿರ, ಅದೇ ಥರ 4K ವಾಚ್ ಟೈಮ್ ಕಂಪ್ಲೀಟ್ ಆಗೋಕ್ಕೂ ನಿಮ್ಮ ಪ್ರೀತಿ ತೋರಿಸಿದರೆ ಮಾತ್ರ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಇಲ್ಲಾಂದರೆ ವೀಡಿಯೋ ಮಾಡಲ್ಲ. ಇಲ್ಲಿಗೆ ನಾನು ಕೈ ಬಿಡ್ತೀನಿ. ಯೂಟ್ಯೂಬ್ ಚಾನಲ್ಲು ನನಗೆ ಬೇಡ, ಯೂಟ್ಯೂಬ್ ಸವಾಸನೆ ನನಗೆ ಬೇಡ ಅಂದ್ಕೊಂಡು ನಾನು ಕೈ ಬಿಡ್ತೀನಿ. ನೋಡೋಣ, ಅಕಸ್ಮಾತ್ ಈ ವಿಡಿಯೋದ ಮೇಲೆ 1 ಮಿಲಿಯನ್ ಆಗಲಿ, 1 ಮಿಲಿಯನ್ ಅಂತ ನಾನು ಹೇಳಲ್ಲ, 10K ವ್ಯೂಸು ಇಲ್ಲ 1K ವ್ಯೂಸು ಬಂದರೆ ಮುಂದೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಎಲ್ಲರಿಗೂ ನಮಸ್ಕಾರ.